ಮಜ್ಜಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಚಿವ ನಾಗೇಂದ್ರನ ವಿರುದ್ಧ ಬಿಜೆಪಿ ಹೋರಾಟ ಫಿಕ್ಸ್. ಸೆಪ್ಟೆಂಬರ್ 1ರಿಂದ 10ರವರೆಗೆ ಬೃಹತ್ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದೆ. ರಾಯಚೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ಆಯೋಜನೆ ಆಗಿರೋದು. ಸಚಿವ ನಾಗೇಂದ್ರನ ವಿರುದ್ಧ ಬಿಜೆಪಿ ಹೋರಾಟವನ್ನ ಹಮ್ಮಿಕೊಂಡಿದೆ. ಸೆಪ್ಟೆಂಬರ್ 1ರಿಂದ 10ರವರೆಗೆ ಬೃಹತ್ ಪಾದಯಾತ್ರೆಯನ್ನ ಹಮ್ಮಿಕೊಂಡಿರೋದು. ರಾಯಚೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ಆಯೋಜನೆ ಆಗಿದೆ. ಇನ್ನು ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿಯಿಂದ ಪಾದಯಾತ್ರೆ ಉದ್ಘಾಟನೆ ಆಗುತ್ತೆ. ಇನ್ನು ಸಮಾರಂಭ ಏನಿದೆ ಅದಕ್ಕೆ ಕೇಂದ್ರ ಸಚಿವರ ಉಪಸ್ಥಿತಿ ಇರಲಿದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಸಹ ಭಾಗವಹಿಸಲಿದ್ದಾರೆ. ಬರ ಮತ್ತು ನಾಗೇಂದ್ರ ರಾಜೀನಾಮೆಯ ಪಾದಯಾತ್ರೆಯ ಅಜೆಂಡಾ ಆಗಿದೆ. ಬಿಜೆಪಿ ನೇತೃತ್ವದ ಪಾದಯಾತ್ರೆಗೆ ಜೆಡಿಎಸ್ನಿಂದಲೂ ಕೂಡ ಬೆಂಬಲವನ್ನು ಕೊಡಲಾಗಿದೆ. ಹೋರಾಟದ ಪೋಸ್ಟರ್ ಬಿಡುಗಡೆಯನ್ನು ಮಾಡಿದ್ದಾರೆ ಬಿಜೆಪಿ ನಾಯಕರು. ಒಟ್ಟು 200 ಕಿಲೋಮೀಟರ್ನ ಪಾದಯಾತ್ರೆ ಇದು. ಆ ಒಂದು ಪಾದಯಾತ್ರೆಯ ರೂಟ್ ಮ್ಯಾಪ್ ಬಿಜೆಪಿಯಿಂದ ಬಿಡುಗಡೆಯಾಗಿದೆ. ಏನು ಗುರಗುಂಟದಿಂದ ಲಿಂಗಸೂಗೂರು ಅಂದರೆ 21 ಕಿಲೋಮೀಟರ್ ಆಗುತ್ತೆ. ಲಿಂಗಸೂರಿನಿಂದ ಮಸ್ಕಿ 30 ಕಿಲೋಮೀಟರ್, ಮಸ್ಕಿಯಿಂದ ಸಿಂಧನೂರು 30 ಕಿಲೋಮೀಟರ್ ಆಗುತ್ತೆ. ಸಿಂಧನೂರಿನಿಂದ ಶಿರಗುಪ್ಪಯಿಂದ ತೆಕ್ಕಲಕೋಟೆ, ತೆಕ್ಕಲಕೋಟೆಯಿಂದ ಸಿಂದಗೆರೆ, ಅಲ್ಲಿಂದ ಸಿಂದಗಿಯಿಂದ ಬಳ್ಳಾರಿಯಲ್ಲಿ ಸಮಾರಂಭ ನಡೆಯುತ್ತೆ. ಒಟ್ಟು 170 ಕಿಲೋಮೀಟರ್ ಬಿಜೆಪಿ ಪಾದಯಾತ್ರೆ ಇದು. ಸೊ ಇದೀಗ ಬಿಜೆಪಿ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದೆ. ಮುಂಗಾರು ಅಧಿವೇಶನದಲ್ಲಿ ಬಹಳಷ್ಟು ಹೋರಾಟವನ್ನು ಮಾಡಿದರು. ಸದನದ ಒಳಗೆ ಮತ್ತು ಸದನದ ಹೊರಗೆ ಕಪ್ಪು ಬಟ್ಟೆಯನ್ನು ಧರಿಸ್ಕೊಂಡು ಬಂದರು. ಆಮೇಲೆ ವಿಧಾನಸೌಧ ಏನಿದೆ ಅಲ್ಲಿ ಮೆರವಣಿಗೆಯನ್ನು ಕೂಡ ಮಾಡಿದರು. ನಾಗೇಂದ್ರ ವಿಚಾರವಾಗಿ ಧಿಕ್ಕಾರವನ್ನು ಕೂಗಿದ್ರು. ಒನ್ ಟೈಮ್ ಕಲಾಪವನ್ನು ನಡೆಯೋದಕ್ಕೂ ಕೂಡ ಆಸ್ಪದ ಕೊಡಲಿಲ್ಲ. ಆ ರೀತಿ ವಿಪಕ್ಷ ಹೋರಾಟವನ್ನು ಮಾಡಿತು. ಈ ಒಂದು ಬಿ ನಾಗೇಂದ್ರ ಅವರ ಹಗರಣ ಏನಿದೆ, ಆ ಒಂದು ಕಳಂಕ ಏನಿದೆ, ಆ ಕಳಂಕಿತ ಸಚಿವರಿಗೆ ನಿಮ್ಮ ಕ್ಯಾಬಿನೆಟ್ನಲ್ಲಿ ಸ್ಥಾನವನ್ನು ಕೊಡಲೇಬಾರದು, ಅವರನ್ನು ಕೆಳಗಿಳಿಸಬೇಕು ಅಂತ ವಿಪಕ್ಷಗಳು ಪಟ್ಟನ್ನು ಹಿಡಿದಿದ್ವು. ಇದೀಗ ಮತ್ತೆ ವಿಪಕ್ಷಗಳು ಪಾದಯಾತ್ರೆಯನ್ನು ಮಾಡೋದಕ್ಕೆ ಸಿದ್ಧ ಆಗಿದೆ. ಒಟ್ಟು 170 ಕಿಲೋಮೀಟರ್ 200 ಕಿಲೋಮೀಟರ್ ಆಸುಪಾಸಿನಲ್ಲಿ ಪಾದಯಾತ್ರೆಯನ್ನು ಮಾಡ್ತಿದ್ದಾರೆ. ಸೆಪ್ಟೆಂಬರ್ 1ರಿಂದ 10ರವರೆಗೆ ಬೃಹತ್ ಪಾದಯಾತ್ರೆ ನಡೆಯುತ್ತೆ. ಇದರ ಉದ್ಘಾಟನೆಯನ್ನು ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಅವರು ವಹಿಸಿಕೊಂಡಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ಫೋನ್ಗೆ ಜಾಯ್ನ್ ಆಗ್ತಿದ್ದಾರೆ. ರಾಕೇಶ್, ಒಂದು ಕಡೆ ಆಲ್ರೆಡಿ ಮುಂಗಾರು ಅಧಿವೇಶನ ಇದೇ ವಿಚಾರವಾಗಿ ಹಾಳಾಗಿದೆ. ಇನ್ನೊಂದು ಕಡೆ ಇದೀಗ ಇದೇ ವಿಚಾರವನ್ನು ಇಟ್ಕೊಂಡು ಬಿಜೆಪಿ ಇನ್ನೂ ಕೂಡ ಸುಮ್ಮನೆ ಕೂರ್ತಾ ಇಲ್ಲ. ಮತ್ತೆ ಪಾದಯಾತ್ರೆಗೂ ಕೂಡ ಸಜ್ಜಾಗ್ತಾ ಇದೆ. ಕೇಂದ್ರ ಸಚಿವರು ಮತ್ತು ಇದರಲ್ಲಿ ಭಾಗಿಯಾಗ್ತಾರೆ. ಹೆಚ್ಚಿನ ಮಾಹಿತಿ ಏನಿದೆ ರಾಕೇಶ್ ಇದ್ರ ಬಗ್ಗೆ? ಮಲ್ಲಿಕಾರ್ಜುನ್, ಈಗಾಗಲೇ 2 ಪಾದಯಾತ್ರೆಗಳ ಮುಖಾಂತರ ತಮ್ಮ ಹೋರಾಟದ ಯಶಸ್ಸನ್ನು ಕಂಡಿರುವಂತಹ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಪಕ್ಷಗಳು ಈಗ ಮತ್ತೊಂದು ಹೋರಾಟಕ್ಕೆ ರೆಡಿ ಆಗ್ತಾ ಇದೆ. ರಾಯಚೂರಿನಿಂದ ಬಳ್ಳಾರಿಯವರೆಗೆ ಸಚಿವ ನಾಗೇಂದ್ರ ಅವರ ರಾಜೀನಾಮೆಯನ್ನ ಕೇಳುವುದರ ಜೊತೆಗೆ ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಯನ್ನ ಖಂಡಿಸುವುದಕ್ಕೋಸ್ಕರ ಪಾದಯಾತ್ರೆಯನ್ನ ಮಾಡುವುದಾಗಿ ಘೋಷಣೆಯನ್ನ ಮಾಡಿಕೊಂಡಿದೆ. ಇವತ್ತು ಈ ಸಂಬಂಧ ಪತ್ರಿಕಾಗೋಷ್ಠಿ ನಡೆಸಿ ಪಾದಯಾತ್ರೆ ದಿನಾಂಕವನ್ನ ಪಕ್ಷದ ನಾಯಕರು ಘೋಷಣೆಯನ್ನ ಮಾಡಿದ್ದಾರೆ. ಸೆಪ್ಟೆಂಬರ್ 1ರಿಂದ 10ನೇ ತಾರೀಕಿನವರೆಗೆ ಸುಮಾರು 170 ಕಿಲೋಮೀಟರ್ಗಳ ಪಾದಯಾತ್ರೆಯನ್ನ ಕ್ರಮಿಸುವುದಾಗಿ ಪಕ್ಷದ ನಾಯಕರು ಹೇಳಿದ್ದಾರೆ. ಜೆಡಿಎಸ್ ಬೆಂಬಲದೊಂದಿಗೆ ನಡೆದಿರುವಂತಹ ಈ ಪಾದಯಾತ್ರೆಯಲ್ಲಿ ಪ್ರಮುಖವಾಗಿ ಸಚಿವ ನಾಗೇಂದ್ರ ಅವರ ರಾಜೀನಾಮೆಯನ್ನೇ ಪಕ್ಷ ಕೇಳ್ತಾ ಇದೆ. ಕಳಂಕಿತರನ್ನ ಪಕ್ಷದೊಳಗೆ ಇಟ್ಟುಕೊಂಡು ಮುಂದುವರಿಯುವಂತಹ ಯೋಚನೆಯನ್ನ ಮಾಡಬಾರದು, ಅದು ಯಾವಾಗಲೂ ತಪ್ಪಿನ ನಿರ್ಧಾರ ಆಗಿರುತ್ತೆ. ಹಾಗೆ ಸರ್ಕಾರದ ಬಗ್ಗೆ ಕೂಡ ಜನರಿಗೆ ಇರುವಂತಹ ವಿಶ್ವಾಸ ಕಮ್ಮಿ ಆಗುತ್ತೆ. ಆ ನಿಟ್ಟಿನಲ್ಲಿ ಈ ಹಿಂದೆ ಕಳಂಕಿತ ವ್ಯಕ್ತಿಯಾಗಿ ಗುರುತಿಸಿಕೊಂಡಂತ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಕ್ಷ ಪಡೆಯಲೇಬೇಕು. ಅಲ್ಲಿವರೆಗೂ ತಮ್ಮ ಹೋರಾಟವನ್ನು ಮುಂದುವರಿಸುವುದಾಗಿ ಬಿಜೆಪಿ ಹೇಳಿಕೊಂಡಿದೆ. ಈ ಹಿಂದೆ ನಡೆಸಿದಂತಹ ಮೂಡ ಪಾದಯಾತ್ರೆ ವಿಚಾರದಲ್ಲಿ ಗೆಲುವನ್ನು ಕಂಡಿದಂತಹ ಬಿಜೆಪಿ ನಾಯಕರು ಈಗ ಬಳ್ಳಾರಿ ಪಾದಯಾತ್ರೆ ಮುಖಾಂತರ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡೆದಿರಬೇಕು. ಆ ನಂತರ ಸರ್ಕಾರದ ಜನವಿರೋಧಿ ವಿರೋಧ ಹೋರಾಟಗಳನ್ನು ಕೂಡ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಚರ್ಚೆಯನ್ನು ಮಾಡಿಕೊಂಡಿದೆ. ಮೊದಲ ಬಾರಿಗೆ ಬಿಜೆಪಿ ನಾಯಕರು ಒಗ್ಗಟ್ಟಾಗಿ ಒಂದೇ ಹಂತದಲ್ಲಿ ಪಾದಯಾತ್ರೆಯನ್ನು ಮಾಡುವುದಕ್ಕೆ ಮುಂದಾಗಿರುವುದು ಇಲ್ಲಿ ಗಮನಾರ್ಹ ವಿಚಾರ. ತನ್ನ ಪಕ್ಷದ ಒಳಗಿನ ಸಮಸ್ಯೆಗಳನ್ನ ಬದಿಗೊತ್ತಿ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡುವುದಕ್ಕೆ ಒಗ್ಗಟ್ಟಾಗಿ ಸಾಕ್ತಿರುವಂತಹ ಬಿಜೆಪಿ ಈ ನಿಟ್ಟಿನಲ್ಲಿ ಯಶಸ್ಸನ್ನ ಕಾಣುತ್ತಾ ಇಲ್ಲ ಅನ್ನುವಂತ ಪ್ರಶ್ನೆಯನ್ನ ಹುಟ್ಟಾಕೊಂಡಿದೆ. ಆ ಮುಖಾಂತರ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡೆದೇ ತೀರಿದಲ್ಲಿ ಬಿಜೆಪಿ ಪಕ್ಷದೊಳಗಿನ ಸಮಸ್ಯೆಗಳಿಗೂ ಕೂಡ ಉತ್ತರ ಸಿಕ್ಕಂತಾಗುತ್ತೆ. ಮಲ್ಲಿಕಾರ್ಜುನ್, ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.